ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವಂಥ ರೋಬೋಟ್ ಸಿನಿಮಾದಿಂದ ಒಂದು ಹೊಸ ವರ್ಷನ್ ಸಾಂಗ್ ರಿಲೀಸ್ ಆಯಿತು ಅಂತಲೇ ಹೇಳ್ಬೋದು. ಯಾವುದಪ್ಪ ಒಂದು ಸಾಂಗ್ ಅಂತಾರೆ, ಜೈ ಶ್ರೀರಾಮ್ ಅಂತ. ಸೊ ಈ ಸಲ ಬೇರೆಯವ್ರು ಆಡಿದ್ದಾರೆ, ಶಂಕರ್ ಮಹಾದೇವನ್ ಅವರು. ಓಕೆನಾ, ಇವರ ಒಂದು ಸಾಂಗ್ಗಳನ್ನ ನಾವು ಕೇಳ್ತಾ ಬಂದಿದ್ವಿ. ಅಫ್ಕೋರ್ಸ್ ಅವರ ವಾಯ್ಸ್ ಹೇಗಿದೆ ಅಂತ ನಮ್ಗೆ ಗೊತ್ತು. ಸೊ ಲಾಸ್ಟ್ ಟೈಮ್ ಬೇರೆಯವ್ರು ಆಡಿದ್ರು ಈ ಒಂದು ಸಾಂಗ್ನ. ಸೊ ಅವರು ಆಡಿದಂಥ ರೀತಿ ಬೇರೆಯವ್ರ ಕೆಲವೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಬೇರೆಯವ್ರ ಕೈಲಿ ಆಡಿಸಿ ಅಂತ ತುಂಬ ಜನ ಆ ಒಂದು ಸಿನಿಮಾ ತಂಡಕ್ಕೆ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ರು. ಸೊ ಫೈನಲ್ ಆಗಿ ಅದಕ್ಕೋಸ್ಕರ ಇವ್ರ ಕೈಲಿ ಆಡಿಸಿದ್ದಾರೆ. ಬಟ್ ನಾನು ಪರ್ಸ್ನಲಿ ಹೇಳೋದಾದರೆ ಅವರ ಒಂದು ವಾಯ್ಸು ಕೂಡ ನನಗೆ ಇಷ್ಟ ಆಗಿತ್ತು. ಯಾಕೆಂತಂದರೆ ಅವರ ಒಂದು ಸಾಂಗ್ ಆಡೋ ರೀತಿ ಏನಿರುತ್ತೆ, ಆ ವೇ ಆಫ್ ಸಿಂಗಿಂಗ್ ಸ್ಟೈಲ್ ಅವ್ರದ್ದೇ ಒಂದು ರೀತಿ ಇರುತ್ತೆ, ಇವ್ರದ್ದೇ ಒಂದು ರೀತಿ ಇರುತ್ತೆ. ಸೊ ಆದರೆ ನಾವು ಎರಡು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಸ್ಟಿಲ್ ಗೊತ್ತಿಲ್ಲ, ಚೇಂಜ್ ಆಯಿತು, ಹೊಸ ವರ್ಷನ್ ಕೂಡ ಬಂತು, ಎರಡನ್ನೂ ಕೂಡ ನೋಡ್ತಾ ಇದ್ದೀವಿ. ಸೊ ಇಷ್ಟ ಆಯಿತು ನನಗೆ, ಇದನ್ನು ಕೂಡ ಇಷ್ಟ ಆಯಿತು, ಅದನ್ನು ಕೂಡ ಇಷ್ಟ ಆಯಿತು. ಶಂಕರ್ ಮಹಾದೇವನ್ ಅವರ ಒಂದು ಸಾಂಗ್ಸ್ಗಳನ್ನ ನಾವು ಸುಮಾರು ಕೇಳ್ತಾ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ ಸಾಂಗ್ನ. ಓಕೆನಾ. ಸೊ ಆಮೇಲೆ ಅದನ್ನು ಬಿಟ್ಟರೆ ಇನ್ನು ದರ್ಶನ್ ಅವರ ಒಂದು ಡಿಫ್ರೆಂಟ್ ಆದಂಥ ಒಂದು ಲುಕ್ ಈ ಒಂದು ಸಿನಿಮಾದಲ್ಲಂತೂ ಇದ್ದೇ ಇದೆ. ನಾನು ಕೂಡ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಸಿನಿಮಾ ನೋಡ್ಬಿಡ್ಬೋದಿತ್ತು ನಾವುಗಳೆಲ್ಲ, ಲಾಕ್ಡೌನ್ ಆಗಿರೋದ್ರಿಂದ ಸ್ವಲ್ಪ ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ನೋಡೋಣ, ಸಿನಿಮಾ ರಿಲೀಸ್ ಆದಮೇಲೆ ನೋಡೋಣ. ಆಮೇಲೆ ಇನ್ನು ವೀಡಿಯೋದಲ್ಲಿ ಮೇಕಿಂಗು ಒಂದಷ್ಟು ಟೆಕ್ನಿಷಿಯನ್ಸ್ಗಳನ್ನ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು, ಅದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ನನಗೆ ಎಡಿಟರ್ಗಳು ಕಂಡ್ರೆ ತುಂಬ ಇಷ್ಟ. ಓಕೆನಾ, ವೀಡಿಯೋ ಎಡಿಟ್ ಮಾಡ್ತಾರಲ್ಲ, ಸೊ ಅಂಥವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ನಾನು ಕವರ್ ಸಾಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇರ್ತದೆ, ಇದನ್ನೆಲ್ಲ ಹಿಂಗೆ ಎಡಿಟ್ ಮಾಡ್ತಾರೆ, ನನಗೆ ಎಷ್ಟು ರಿಸ್ಕ್ ಆಯ್ತದಲ್ಲ, ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡೋಕ್ಕೆ ಇಷ್ಟು ರಿಸ್ಕ್ ಆಗುತ್ತಲ್ಲ, ಇನ್ನು ಅವರೆಲ್ಲ ಹೆಂಗೆ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇರ್ತದೆ. ಸೊ ಅವ್ರನ್ನೆಲ್ಲ ತೋರಿಸಿದ್ದಾರೆ ಟೆಕ್ನಿಷಿಯನ್ಸ್ಗಳನ್ನೆಲ್ಲ, ಅದೊಂದು ನನಗೆ ತುಂಬ ಖುಷಿ ಆಯಿತು. ಒಟ್ನಲ್ಲಿ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ. ಓಕೆನಾ, ಶಂಕರ್ ಮಹಾದೇವನ್ ಅವರು ಚೆನ್ನಾಗಿ ಆಡಿದ್ದಾರೆ. ಅವರ ವಾಯ್ಸು ಗೊತ್ತಿರೋದೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಟೋಟಲಾಗಿ ಹೇಳಬೇಕು ಅಂತಾರೆ ಸಾಂಗ್ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸಾಂಗ್ನ ನೋಡಿರೋರು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿಲ್ಲ ಅಂತಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ಒಂದು ಸಲ ನೋಡಿ. ಆಮೇಲೆ ಒಂದು ರಿಕ್ವೆಸ್ಟ್, ನಂದು ಇನ್ನೊಂದು ಚಾನಲ್ ಇದೆ ಲಕ್ಕೀಶ್ ವ್ಲಾಗ್ಸ್ ಅಂತ, ಅದರಲ್ಲಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಕವರ್ ಸಾಂಗ್ಸ್ ಮಾಡ್ತಾ ಇರ್ತೀನಿ. ಸೊ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಇದಿಷ್ಟು ನನ್ನ ರಿವ್ಯೂ. ಒಟ್ನಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಈ ಒಂದು ಸಾಂಗ್ನ ನೋಡಿ ಒಂಥರ ಗೂಸ್ ಬಂಪ್ ಸಿಕ್ತು.